ದೇಶದ ಭಾಗ್ಯ ವಿಧಾತ, ಭಾರತ ರತ್ನ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ನಮ್ಮ ಬೆಂಗಳೂರಿನ ಲಾಲ್ಬಾಗ್ ಹೂದೋಟದಲ್ಲಿ ಅರಳಿ ನಿಂತಿದ್ದಾರೆ. ಈ ದೃಶ್ಯಾವಳಿಗಳನ್ನ ನೀವು ಮಿಸ್ ಮಾಡಿಕೊಳ್ಳಲೇಬೇಡಿ. ಆಗಸ್ಟ್ 15ರ ಸ್ವಾತಂತ್ರ್ಯ ದಿನಾಚರಣೆ ಇನ್ನೇನು ಬಂದೇ ಬಿಡ್ತು. ಪ್ರತಿ ವರ್ಷದಂತೆ ಈ ವರ್ಷವೂ ಲಾಲ್ಬಾಗ್ ಸಸ್ಯ ತೋಟದಲ್ಲಿ ಏನಾದರೂ ವಿಶೇಷ ರೀತಿಯಲ್ಲಿ ಹೂಗಿಡಗಳ ಪ್ರದರ್ಶನ ಇರುತ್ತೆ ಅಂತ ನಿರೀಕ್ಷೆ ಮಾಡಲಾಗಿತ್ತು. ಆದರೆ ಯಾವಾಗ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಈ ಬಾರಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಥೀಮ್ ಅಳವಡಿಸುತ್ತೆ ಎಂದರೂ ಬಹಳ ಜನಕ್ಕೆ ನಿಜವಾಗಿ ಥ್ರಿಲ್ ಆಗಿತ್ತು. ಇದೀಗ ಸಾರ್ವಜನಿಕರ ವೀಕ್ಷಣೆಗೆ ಈ ಪುಷ್ಪ ಪ್ರದರ್ಶನ ಸಜ್ಜಾಗಿದೆ. ಮೊನ್ನೆ ಸ್ವತಃ ಬಾಬಾ ಸಾಹೇಬರ ಮೊಮ್ಮಗ ಭೀಮ್ರಾವ್ ಕೂಡ ಇಲ್ಲಿಗೆ ಬಂದು ವೀಕ್ಷಣೆ ಮಾಡಿ ಖುಷಿಪಟ್ಟು ಹೋಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಈ ಪ್ರದರ್ಶನದ ಉದ್ಘಾಟನೆ ನೆರವೇರಿಸಿದ್ದಾರೆ. ಹಾಗಾದ್ರೆ ಈ ವಿಶೇಷ ಮತ್ತು ಅಭೂತಪೂರ್ವ ಪ್ರದರ್ಶನದಲ್ಲಿ ಏನೇನಿದೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಹೇಗೆ? ತರತರಹದ ಬಣ್ಣ ಬಣ್ಣದ ದೇಶ ವಿದೇಶಗಳ ಹೂಗಳ ನಡುವೆ ಅರಳಿ ನಿಂತಿದೆ. ಬನ್ನಿ ನೋಡ್ಕೊಂಡು ಬರೋಣ. ತುಂಬಾ ಚೆನ್ನಾಗಿದೆ. ಕೋಟ್ಯಾಂತರ ಜನದಲ್ಲಿ ಒಬ್ರು ಅಂಬೇಡ್ಕರ್ ಕಾಣಿಸ್ಕೋಬೇಕು ಅಂದ್ರೆ ಅವ್ರು ಎಷ್ಟು ಮಹನೀಯರು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಏನೇನೆಲ್ಲ ಇಷ್ಟ ಆಯ್ತು ಎಲ್ಲ ಇಷ್ಟ ಆಯ್ತು ನನಗೆ. ಫ್ಲವರ್ ಡೆಕೋರೇಷನ್ ಎಲ್ಲ ಇಷ್ಟ ಆಯಿತು. ನನಗೆ 50 ಇಯರ್ಸಲ್ಲಿ ನಾನು 40 ಇಯರ್ಸ್ ಪ್ರತಿ ವರ್ಷನೂ ಬಂದಿದ್ದೀವಿ. ಈ ವರ್ಷದ ವಿಶೇಷತೆ ಸಂವಿಧಾನ. ಹೌದು. ಅಂಬೇಡ್ಕರ್ ಅವರು ಒಂದು ಮಹಾ ವ್ಯಕ್ತಿ, ಒಂದು ದೇವರ ಪ್ರತಿರೂಪನೇ. ಅವರು ಅಂಬೇಡ್ಕರ್ ಆಗಿ ಹುಟ್ಟಿ ಈ ಇಂಡಿಯಾದಲ್ಲಿ ಏನೇನು ರೂಲ್ಸ್ ಬರಬೇಕು ಅದೆಲ್ಲ ಮಾಡಿದ್ದಾರೆ. ಜನರಿಗೆ ಒಳ್ಳೇದು ಮಾಡಿದ್ದಾರೆ. ತುಂಬ ಸಂತೋಷ ಆಯಿತು. ಯಾವ ಭಾಗ ಮುಖ್ಯವಾಗಿ ಇಷ್ಟ ಆಯಿತು? ಸಂಸತ್ತು, ಅಂಬೇಡ್ಕರ್ ಪ್ರತಿಮೆ, ಇದು ಸೆಂಟ್ರಲ್ ಇರೋ ಇದು ಇಷ್ಟ ಆಯಿತು, ಮಂಟಪ. ಮತ್ತು ಅಲ್ಲಿ ಬುದ್ಧ ಇದೆ, ಬಿಳಿ ಬುದ್ಧ, ಅದು ಚೆನ್ನಾಗಿದೆ. ಅಂಬೇಡ್ಕರ್ ಸ್ಟ್ಯಾಚ್ಯೂ ಇದೆ. ಇದೆಲ್ಲ ಈಗಿನ ಜನ್ರೇಷನ್ಗೆ ಅಂಬೇಡ್ಕರ್ ಬಗ್ಗೆ ತಿಳಿಸಿ ಹೇಳೋದು ವಿಚಾರ ತುಂಬ ಚೆನ್ನಾಗಿದೆ. ಕಾನ್ಸೆಪ್ಟು ಜಾತಿ ಭೇದ ಭಾವ ಇರಬಾರ್ದು, ಎಲ್ಲರೂ ಒಬ್ಬರೇ ಮನುಷ್ಯರೆಲ್ಲರೂ ಒಬ್ಬರೇ. ಅದನ್ನ ಅಂಬೇಡ್ಕರ್ ತೋರಿಸ್ಕೊಟ್ಟಿದ್ದಾರೆ. ನಾವೆಲ್ಲರೂ ಪಾಲಿಸೋಣ ಅಂತ ಜನರಿಗೆ ಸಂದೇಶ ನೀಡಬೇಕು. ನನ್ನ ಹೆಸರು ಉಮಾರಾಣಿ. ಇಲ್ಲೇ ಇರೋದು ರೂಪನಗರ ಬೊಮ್ಮನಹಳ್ಳಿ. ಹುಟ್ಟು ಬೆಳೆದಿರೋದೆಲ್ಲ ಬೆಂಗಳೂರಲ್ಲೇ. ಓಕೆ, ಥ್ಯಾಂಕ್ ಯು. ಜಾಸ್ತಿ ಇದ್ದಾರೆ. ಹೋದ ವರ್ಷ ಕಡಿಮೆ ಇದ್ರೆ ಇದು ವರ್ಷ ಜಾಸ್ತಿ ಇದ್ದಾರೆ. ಮತ್ತು ತುಂಬ ಸಂತೋಷ ಆಗಿದೆ. ಬೆಂಗಳೂರು ಕಡೆ ಈಗ ಈ ಥರ ಇದೆ ಅಂದರೆ ತುಂಬ ಸಂತೋಷ ಆಗಿದೆ. ಯಾವ ಕಾನ್ಸೆಪ್ಟ್ ಇಷ್ಟ ಆಯ್ತು ಇಲ್ಲಿ ಅಂಬೇಡ್ಕರ್ ಅವ್ರ ಬಗ್ಗೆ? ಅಂಬೇಡ್ಕರ್ ಡೆಲ್ಲಿದು ಮಾಡವ್ರೆ, ತುಂಬ ಚೆನ್ನಾಗಿದೆ. ಪಾರ್ಲಿಮೆಂಟು ತುಂಬ ಫುಲ್ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿದೆ. ಫ್ಲವರ್ ಶೋ ಎಲ್ಲ ತುಂಬ ಚೆನ್ನಾಗಿದೆ. ಅಂಬೇಡ್ಕರ್ ಅವ್ರ ಬಗ್ಗೆ ಇಷ್ಟೊಂದು ಮಾಹಿತಿ ತಿಳ್ಕೊಂಡಿದ್ರೆ ನೀವು ಇಲ್ಲಿವರೆಗೂ? ಹೌದು, ಯಾಕಂದರೆ ಅವರು ಇಂಡಿಯಾದಲ್ಲಿ ಅವರೇ ಮೊದಲು ಅಲ್ವಾ, ಅವ್ರು ಬರೆದಿದ್ದೇ ಈಗ ನಡೀತಾ ಇದೆ. ಎಲ್ಲ ನಡೀತಾ ಇದೆ. ಇಷ್ಟೊಂದೆಲ್ಲ ಮಾಹಿತಿ ಕೊಟ್ಟಿದಾರಲ್ಲ, ಇಷ್ಟೆಲ್ಲ ತಿಳ್ಕೊಂಡಿದ್ರ ನೀವು? ಓ, ಎಲ್ಲ ತಿಳ್ಕೊಂಡಿದ್ದೀವಿ. ಚಿಕ್ಕ ವಯಸ್ಸಿಂದ ನಾವು ತಿಳ್ಕೊಂಡಿದ್ದೀವಿ ಅವ್ರನ್ನ. ಯಾವ ಮ್ಯಾಟ್ರ್ ಇಷ್ಟ ಆಯ್ತು ಅಂಬೇಡ್ಕರ್ ಬಗ್ಗೆ? ಯಾವ ವಿಷಯದಲ್ಲಿ ಇಷ್ಟ ಆಯ್ತು ಇಲ್ಲಿ ಬರೆದಿರೋದು? ಅವರು ಏನು ಇದೆಲ್ಲ ಬರ್ದವ್ರಲ್ಲ, ಇಂಡಿಯನ್ ರೂಲ್ ಎಲ್ಲ ಕಾನ್ಸ್ಟಿಟ್ಯೂಷನ್ ಎಲ್ಲ ಬರ್ದವ್ರೆ. ಅದರಿಂದ ಗೊತ್ತು ನಮಗೆ. ಚಿಕ್ಕ ವಯಸ್ಸಿಂದ ನಾವು ಓದಿದ್ದೀವಿ, ಅದರಿಂದ ಗೊತ್ತು. ನಮ್ಮ ಹೆಸರು ಪೊನ್ನಯ್ಯ ಅಂತ. ಬ್ಯಾಂಗ್ಳೂರು ಬಾಣಸ್ಟೋಡಿ ಅಂತ ನಮ್ಮದು. ಓಕೆ ಸರ್.
ರಾಮ್. ಏನು ಇಷ್ಟ ಆಯ್ತು ಇಲ್ಲಿ? ಇಲ್ಲಿ ನಂಗೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇಷ್ಟ ಆಯಿತು ತುಂಬ. ಸ್ಟ್ಯಾಚು ಇಷ್ಟ ಆಯ್ತಾ? ಏನೇನೆಲ್ಲ ನೋಡಿದೆ ಇಲ್ಲಿ? ಫ್ಲವರ್ ಶೋ. ಫ್ಲವರ್ ಶೋ. ಬೇರೆ ಏನಿದೆ. ಏನು ಅನ್ನಿಸ್ತು ಈ ವರ್ಷದ ಪರಿಕಲ್ಪನೆ? ನಾನು ಈ ವರ್ಷನೇ ಫಸ್ಟ್ ಬಂದಿರೋದು. ಮುಂಚಿನ ವರ್ಷಗಳಿಗಿಂತ ಈ ವರ್ಷ ನಾನು ಡಿಫ್ರೆನ್ಸ್ ಏನು ಕಡಿಯೋಕ್ಕಾಗ್ತಲ್ಲ. ಬಟ್ ಈ ವರ್ಷ ನಾನು ನೋಡ್ತಾ ಇರೋದ್ರಲ್ಲಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಅಂಬೇಡ್ಕರ್ ಬಗ್ಗೆ ನಾವು ತಿಳ್ಕೊಬೇಕಾಗಿರೋದು ಎಷ್ಟೋ ಇತ್ತು, ಅದು ಇವತ್ತು ನನಗೆ ತುಂಬ ತಿಳ್ಕೊಂಡಿದ್ದೀನಿ. ಇದು ಅಂಬೇಡ್ಕರ್ ಅವರ ಸಾಧನೆ ಈ ಥರ ಎಲ್ಲ ಇದೆಯಾ ಅಂತ ನನಗೆ ಇವತ್ತು ಅನಿವಾರ್ಯ ಅರಿವಾಗಿದೆ. ಈ ಮುಖ್ಯವಾಗಿ ಈ ಒಂದು ಗಾಜಿನ ಮನೆಯಲ್ಲಿ ಯಾವ ಭಾಗ ಇಷ್ಟ ಆಯಿತು ಸರ್ ಅಂಬೇಡ್ಕರ್ ಅವರಿಗೆ? ಅಂಬೇಡ್ಕರ್ ಅವರ ಶ್ರೀ ಚಿತ್ರವೇ ಸಂಸತ್ ಭವನ ತುಂಬ ಚೆನ್ನಾಗಿದೆ, ಸಖತ್ತಾಗಿ ಮಾಡಿದ್ದಾರೆ. ಇದು ಕಲೆಗೆ ನಾವು ಬೆಲೆ ಕಟ್ಟೋಕ್ಕಾಗೋದಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದ್ಭುತವಾಗಿ ಕೂಡ ಬಂದಿದೆ. ಅಂಬೇಡ್ಕರ್ ಅವರ ಇಷ್ಟೊಂದು ಮಾಹಿತಿ ಇತ್ತು, ಯಾವ ಮಾಹಿತಿ ನಿಮಗೆ ಇದುವರೆಗೂ ಗೊತ್ತಿರಲಿಲ್ಲ ಅನ್ನಿಸ್ತು? ಯಾವ ಮಾಹಿತಿನೂ ಸರಿಯಾಗಿ ಗೊತ್ತಾ. ಸಂವಿಧಾನ ಶಿಲ್ಪಿ ಅನ್ನೋದು ಬಿಟ್ಟರೆ, ಅವರೊಬ್ಬರು ಎಕನಾಮಿಸ್ಟ್ ಅನ್ನೋದು ಬಿಟ್ಟರೆ ಬೇರೆ ಯಾವುದೂ ಗೊತ್ತಿರಲಿಲ್ಲ. ಬಟ್ ಈಗ ಎಲ್ಲ ತಿಳ್ಕೊಂಡಿದ್ದೀನಿ. ಅಲ್ಟಿಮೇಟ್ ಟ್ಯಾಲೆಂಟೆಡ್ ಇವರು, ತುಂಬ ಚೆನ್ನಾಗಿ. ಏನು ಅನ್ನಿಸ್ತು ಸರ್ ನಿಮಗೆ? ಸರ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಈ ಮಾಡಿರೋಂಥ ಕಲಾವಿದರಿಗೆ ಎಲ್ಲರಿಗೂ ಸಹ ಅಭಿನಂದನೆ ಸಲ್ಲಿಸ್ತೀನಿ. ನಂತರ ಅಂಬೇಡ್ಕರ್ ಒಬ್ಬ ಏಕ ವ್ಯಕ್ತಿಯಾಗಿ ಒಬ್ಬ ಅರ್ಥಶಾಸ್ತ್ರಜ್ಞ ಮತ್ತು ಒಬ್ಬ ಸಮಾಜ ಹೋರಾಟಗಾರ ಮತ್ತು ಇನ್ನಿತರ ಯಾವುದೇ ರೀತಿಯಾದಂಥ ಮಾಹಿತಿ ಏನು ನಮ್ಮ ಹತ್ರ ಇರಲಿಲ್ಲ. ಇಲ್ಲಿ ಬಂದ ಮೇಲೆ ತುಂಬಾ ತಿಳ್ಕೊಂಡಿದ್ದೀವಿ. ಮತ್ತು ಈ ಸಂಸತ್ ಭವನ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಅಂಬೇಡ್ಕರ್ ಅವರ ಮಾಹಿತಿ ಇಷ್ಟು ಸಂಕ್ಷಿಪ್ತವಾಗಿ ನೀಡಿದ್ದಾರೆ, ತುಂಬ ಖುಷಿಯಾಗುತ್ತೆ. ವೀಕ್ಷಕರೇ, ನೋಡಿದ್ರಲ್ಲ ಲಾಲ್ಬಾಗ್ನಲ್ಲಿ ಅರಳಿ ನಿಂತ ಬಾಬಾ ಸಾಹೇಬರ ದೃಶ್ಯ ವೈಭವವನ್ನ. ಇದೆಲ್ಲವನ್ನ ಅಚ್ಚುಕಟ್ಟಾಗಿ ಆಯೋಜಿಸಿ ಮಾಡಿರುವ ಅಧಿಕಾರಿಗಳಾದ ಜಗದೀಶ್ ಮತ್ತು ಕುಸುಮ ಅವರಿಗೆ ಎಲ್ಲರೂ ಒಂದು ಹ್ಯಾಟ್ಸಪ್ ಹೇಳಿಬಿಡಿ. ಈ ಪ್ರದರ್ಶನ 18ನೇ ತಾರೀಕಿನವರೆಗೆ ಇರಲಿದೆ. ನೀವು ನಿಮ್ಮ ಮಕ್ಕಳು ಮರಿ ನೆಂಟರಿಷ್ಟರೊಂದಿಗೆ ಹೋಗಿ ನೋಡ್ಕೊಂಡು ಬನ್ನಿ. ಮತ್ತಷ್ಟು ವಿಶೇಷ ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ಪ್ಲಾನೆಟ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.